ಸೆಕ್ಸ್ ಮಿತ್ ಪಾರ್ಟ್ 2. ಪಾರ್ಟ್ 1 ಆಲ್ರೆಡಿ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಸೆಕ್ಸ್ನಲ್ಲಿ ಬಹಳಷ್ಟು ಅಪನಂಬಿಕೆಗಳಿದೆ, ಅದನ್ನು ಬ್ರೇಕ್ ಡೌನ್ ಮಾಡ್ತಿದ್ದೀವಿ ಇಲ್ಲಿ. ಮಿತ್ ಏನು? ಪರ್ಫಾರ್ಮೆನ್ಸ್ ಇಸ್ ಈಕ್ವಲ್ ಟು ಸ್ಯಾಟಿಸ್ಫ್ಯಾಕ್ಷನ್. ಎಷ್ಟು ಚೆನ್ನಾಗಿ ಎಷ್ಟು ಹೊತ್ತು ಮಾಡ್ತಿರೋ ಅದೇ ಸಂತೋಷ ಕೊಡೋ ಅಂಥದ್ದು. ಖಂಡಿತ ಅಲ್ಲ. ಅಲ್ಲೊಂದು ಕನೆಕ್ಷನ್ ಕ್ರಿಯೇಟ್ ಆಗಿತ್ತು ಅಂದರೆ, ಇಬ್ರಿಗೂ ಖುಷಿ ಆಯಿತು, ಸಂತೋಷ ಸಿಕ್ತು ಅಂದರೆ ಅದಕ್ಕಿಂತ ಇನ್ನೇನು ಇರೋಲ್ಲ. ಸೆಕ್ಸಲ್ಲಿ ಎಕ್ಸ್ಪೆಕ್ಟೇಷನ್ ಇರಕೂಡ್ದು. ಸೆಕ್ಸ್ ಎಂಡ್ಸ್ ಆಫ್ಟರ್ ಸರ್ಟನ್ ಏಜ್. ವಯಸ್ಸಾಗ್ತಾ ಆಗ್ತಾ ಸೆಕ್ಸು ನಿಂತೇ ಹೋಗ್ಬಿಡುತ್ತೆ. ಇಂಟಿಮೆಸಿ ಎವಾಲ್ವ್ ಆಗುತ್ತೆ. ಈಗ ಒಂದು ವಯಸ್ಸಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ಇರುತ್ತೆ, ಆಮೇಲೆ ಅದು ಬೇರೆ ರೀತಿ ಜೊತೆ ಕೂತ್ಕೊಂಡು ಓದೋ ಅಂಥದ್ದು, ಹಂಗಂತ ಸೆಕ್ಸ್ ಹೋಗ್ಬಿಡುತ್ತೆ ಅಂತ ಹೇಳ್ತಿಲ್ಲ, ಬೇರೆ ರೀತಿನಲ್ಲಿ ಇಂಟಿಮೆಸಿ ಆಗುತ್ತೆ. ಎಷ್ಟೋ ಜನರಲ್ಲಿ ಈಗ ಒಂದು ಸಣ್ಣ ಏಜ್ನಲ್ಲಿ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಮನೆ, ಮಕ್ಕಳು, ದುಡ್ಡು ಅಂತ. ಆಫ್ಟರ್ 40, ಆಫ್ಟರ್ 50 ಸೆಕ್ಶುವಲಿ ಆ್ಯಕ್ಟಿವ್ ಆದವರು ಬಹಳ ಜನ ಇದ್ದಾರೆ. ಹ್ಯಾವಿಂಗ್ ಸೆಕ್ಸ್ ಡೈಲಿ ಈಸ್ ಅ ಸೈನ್ ಆಫ್ ಅ ಸ್ಟ್ರಾಂಗ್ ರಿಲೇಷನ್ಶಿಪ್. ದಿನಾಗಲೂ ಸೆಕ್ಸ್ ಮಾಡಿದ್ರೇ ನಮ್ಮದು ಬಂಧನ ಚೆನ್ನಾಗಿರುವಂಥದ್ದು. ಫ್ರೀಕ್ವೆನ್ಸಿ, ಎಷ್ಟು ಸತಿ ಮಾಡ್ತೀರಾ, ಎಷ್ಟು ದಿನ ಮಾಡ್ತೀರಾ ಅಲ್ಲ ಇಂಪಾರ್ಟೆಂಟ್. ಕ್ವಾಲಿಟಿ, ಕನ್ಸೆಂಟ್, ಕಂಫರ್ಟ್, ಈ ಮೂರು ಇದೆಯಾ ನಿಮ್ಮಿಬ್ಬರಲ್ಲಿ, ಅದೇ ನೋಡೋವಂಥದ್ದು. ಮತ್ತು ಈಗ ನಿಮ್ಮ ಪಾರ್ಟ್ನರು ಲೂಬ್ರಿಕೇಷನ್ ಯೂಸ್ ಮಾಡ್ತಿದ್ದಾರೆ ಅಥವಾ ಶಿಲಾಜಿತ್ ಆ ಥರ ಯೂಸ್ ಮಾಡ್ತಿದ್ದಾರೆ ಅಂದರೆ ಹೆದರ್ಕೊಳ್ಳೋ ಅಂಥದ್ದು ಬೇಕಿಲ್ಲ. ವಯಸ್ಸಾಗ್ತಾ ಆಗ್ತಾ ಬಾಡಿ ಚೇಂಜ್ ಆಗುತ್ತೆ, ಹಾರ್ಮೋನ್ಸ್ ಚೇಂಜ್ ಆಗುತ್ತೆ, ಹೆಲ್ತ್ ಚೇಂಜ್ ಆಗುತ್ತೆ. ಇವೆಲ್ಲ ಸಪೋರ್ಟ್ ಮಾಡುತ್ತೆ ಟು ಎನ್ಹ್ಯಾನ್ಸ್ ದ ಪ್ಲೆಷರ್, ಸೆಕ್ಶುವಲ್ ಪ್ಲೆಷರ್. ಅದರಲ್ಲಿ ನಾಚಿಕೆ ಪಡೋ ಅಂಥದ್ದು ಏನೂ ಇಲ್ಲಪ್ಪ, ಹೀಯಾಳಿಸೋವಂಥದ್ದು ಏನೂ ಇಲ್ಲಪ್ಪ. ವಾಚಿಂಗ್ ಪೋರ್ನ್ ವೆನ್ ಯು ಹ್ಯಾವ್ ಅ ಪಾರ್ಟ್ನರ್ ಇಸ್ ಚೀಟಿಂಗ್. ನಿಮ್ಮ ಗಂಡ ಹೆಂಡತಿ ಪಾರ್ಟ್ನರ್ ಇದ್ದಾಗ ಇದನ್ನು ಯಾಕೆ ನೋಡಬೇಕು, ನೀನು ಯಾಕೆ ನೋಡಿದೆ ಅನ್ನೋಕ್ಕೆ ಯಾರಿಗೂ ಹಕ್ಕಿಲ್ಲ, ಆಯಿತಾ? ಯಾವಾಗ ರಿಯಲ್ ಇಂಟಿಮೆಸಿ, ರಿಯಲ್ ಸೆಕ್ಸ್ ಮಾಡೋದ್ರ ಬದಲು ಬರೀ ಅದನ್ನೇ ನೋಡ್ತಾ ಇದ್ದಾರೆ, ಕದ್ದು ಮುಚ್ಚಿ ನೋಡ್ತಾ ಇದ್ದಾರೆ ಅಂತ ಅಂದಾಗ ಸೆಕ್ಸಾಲಜಿಸ್ಟ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಅಷ್ಟೇ. ಟ್ರಾನ್ಸ್ಪರೆನ್ಸಿ ಈಸ್ ದ ಕೀ.